ಅವರು ಬಂದೋಗಿರೋದಕ್ಕಿಂತ ನೀವು ತೋರ್ಸ ಈ ಪ್ರೀತಿಗೆ ನಿಜವಾಗ್ಲೂ ನನ್ಗೆ ಮಾತೇ ಹೊಡ್ತಾರೆ. ನೋಡಿ, ನಾನು ಇಲ್ಲಿ ಕೊಟ್ಟೋಗಕ್ ಬಂದೀನಿ, ತಗೊಂಡೋಗಕ್ ಬಂದಿಲ್ಲ. ಖಂಡಿತ ಕ್ಷೇತ್ರದಲ್ಲಿ ನಾನು ಒಂದು ಕೊಡುಗೆ ಕೊಡಕ್ ಬಂದಿದ್ದೀನಿ, ನಾನು ಏನು ತಗೊಂಡೋಗಕ್ ಬಂದಿಲ್ಲ. ಸೊ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಸೊ ನಮ್ಮ ಮೇಲೆ ಅವರು ಬಹಳ ಕಾನೂನು ರೀತಿಯಾಗಿ ಬಹಳ ಗೌರವಯುತವಾಗಿ ನಮಗೆ ಕೆಲವು ಪ್ರಶ್ನೆಗಳನ್ನ ಇಟ್ಟಿದ್ರು. ಸೊ ಎಲ್ಲ ಸಮರ್ಪಕವಾಗಿ ಪ್ರಶ್ನೆಗಳನ್ನ ನಮಗೆ ಅವ್ರಿಗೆ ನಾವು ಉತ್ತರಿಸಿ ಬಹಳ ಅವರು ಸಮಾಧಾನದಿಂದ ಸದೇಕಚಿತ್ತದಿಂದ ನಮ್ಮೆಲ್ಲಾ ಪ್ರಶ್ನೆಗಳಿಗೆ ಅವರೆಲ್ಲ ಪ್ರಶ್ನೆಗಳಿಗೆ ನಾನು ಒಳ್ಳೆ ರೀತಿ ಉತ್ತರ ಕೊಟ್ಟಿರೋದ್ರಿಂದ ಅವ್ರಿಗೂ ಸಮಾಧಾನ ಆಗಿ ಏನೇನು ಎಲ್ಲ ಸ್ವಲ್ಪ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡೋವಿದ್ವು, ಮನೇಲಿ ಏನೇನು ದಾಖಲಾತಿಗಳಿದ್ವು ಅವನ್ನೆಲ್ಲ ಚೆಕ್ ಮಾಡಿಕೊಂಡು ಎಲ್ಲ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳಕ್ಕೆ ಟೈಮ್ ಆಯ್ತಾ. ಬಿಟ್ರೆ ಯಾವುದೇ ರೀತಿ ನಮಗೆ ಯಾವುದೇ ರೀತಿ ತೊಂದರೆ ಕೊಡೋದಾಗ್ಲಿ ಮತ್ತೆ ಇದು ಮಾಡೋದಾಗ್ಲಿ ಮಾಡಲಿಲ್ಲ. ನಾವು ಒಳ್ಳೆ ರೀತಿ ಸಹಕಾರ ಕೊಟ್ಟದಕ್ಕೆ ಅವರು ತುಂಬಾ ಸಮಾಧಾನದಿಂದ ಎಲ್ಲ ತಗೊಂಡು ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಹತ್ರ ಯಾವುದೇ ರೀತಿ ಯಾವುದೇ ಎಲೆಕ್ಷನ್ ಸಂಬಂಧಪಟ್ಟದ್ದಾಗಿರ್ಬೋದು, ಬೇರೆ ಯಾವುದಕ್ಕಾಗ್ಲಿ ಯಾವುದೇ ರೀತಿ ದಾಖಲಾತಿಗಳು ನಮ್ಮ ಹತ್ರ ಯಾವ್ದು ಇಲ್ಲ. ನಮ್ಗೆ ಅವ್ರಿಗೂನೇನು ಸಿಕ್ಕಿಲ್ಲ. ಸೊ ಮತ್ತೆ ಯಾವುದೇ ರೀತಿ ನಮ್ಗೆ ಮತ್ತೆ ನಿಮ್ಗೆ ಬರಬೇಕು, ಕ್ವಶನ್ ಮಾಡಬೇಕು, ಮತ್ತೆ ಇದು ಮಾಡ್ಬೇಕಂತ ನಮ್ಗೆ ಯಾವುದೇ ರೀತಿ ಇದು ಮಾಡಿಲ್ಲ. ಕೆಲವು ದಾಖಲಾತಿಗಳು ಅವ್ರಿಗೆ ಕೊಡಬೇಕಾಗಿದೆ. ನಾವು ಈಗ ಏನಿಲ್ಲ ಇಟ್ಕೊಂಡಿದ್ದೀವಿ, ನಾವು ಇವತ್ತೇನು ನೋಡ್ಕೊಂಡೋಗಿದ್ದಾರೆ ಅದು ಒಂದು ಕಾಪಿ ನಮ್ಗೆ ತಲುಪಿಸಿ ಅಂತ ಹೇಳಿದ್ದಾರೆ. ಅದು ಬಿಟ್ರೆ ಬಹಳ ಉತ್ತಮ ರೀತಿ ಸಹಕಾರ ಕೊಟ್ರಿ, ಒಳ್ಳೆ ರೀತಿ ನಡ್ಕೊಂಡ್ರಿ ಅಂತ ಅನ್ಸುತ್ತೆ. ಸೊ ಅದರಿಂದ ಯಾರು ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಚರ್ಚೆ ಬೇಡ, ಆತಂಕಗಳು ಬೇಡ. ನಾವಿಲ್ಲಿ ತುಂಬಾ ತಾಲೂಕಲ್ಲಿ ಹಿಂದುಳಿದಿದ್ವಿ, ಅಭಿವೃದ್ಧಿ ಪರವಾಗಿ ತುಂಬಾ ಎಲ್ಲರೂ ನಿಂತು ಕೆಲಸ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಇಂಥವೆಲ್ಲ ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ ಇದನ್ನೆಲ್ಲ ಫೇಸ್ ಮಾಡ್ಕೊಂಡು ಹೋಗಂತ ಶಕ್ತಿ ನಿಮ್ಮೆಲ್ಲರ ಮುಖಾಂತರ ಇವತ್ತು ನೀವು ತೋರಿಸ್ಕೊಟ್ಟಿದ್ದೀರಿ. ನೀವೆಲ್ಲ ಜೊತೆಗಿದ್ದೀರಿ. ನಿಮ್ಮನ್ನ ಎಲ್ಲ ನಾನು ನಂಬಿ ಮತ್ತೆ ಇದು ಇನ್ನೂ ಹೆಚ್ಚಿನ ನನಗೆ ಇವತ್ತು ಶಕ್ತಿ ಸಿಕ್ಕಿದೆ. ನನಗೆ ಯಾವುದೇ ರೀತಿ ಆತಂಕ ಆಗಿಲ್ಲ. ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಆಯ್ತಾ, ನೀವು ಯಾವತ್ತೂ ನಿಮ್ ಜೊತೆಗೆ ನಿಮ್ ಋಣ ಜೊತೆಗಿರ್ತೀವಿ. ಅದರಿಂದ ಯಾವುದೇ ಕಾರಣಕ್ಕೂ ಯಾರು ಆತಂಕಕ್ಕೊಳಗಾಗದ್ ಬೇಡ. ಎಲ್ಲರೂ ಕ್ಷೇಮವಾಗಿ ಎಲ್ಲರೂ ತಮ್ಮ ಮನೆಗಳು ತಲುಪಿ ಎಲ್ಲರೂ ಮನೆ ಸೇರ್ಬೇಕಂತೇಳಿ ಕಳಕಳಿಯ ಮನವಿ. ಮತ್ತೆ ಎಲ್ಲರೂ ನಾವು ಶೀಘ್ರದಲ್ಲೇ ಮತ್ತೊಮ್ಮೆ ಎಲ್ಲರೂ ಸೇರಿ ಆಯ್ತಾ ಅಭಿವೃದ್ಧಿ ಪರವಾಗಿ ನಮ್ಮ ತಾಲೂಕಿನ ಅಭಿವೃದ್ಧಿ ಪರವಾಗಿ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಇನ್ನು ಮಳೆ ಬರ್ತಾ ಇದೆ. ಅದರಿಂದ ಯಾರು ದಯಮಾಡಿ ಯಾವುದೇ ರೀತಿ ಯಾವುದೇ ನಮ್ಗೆ ಒತ್ತಡ ಆಗ್ಲಿ ಮತ್ತೆ ಯಾವ್ದಾದ್ರು ತೊಂದರೆ ಏನಾಗಿಲ್ಲ ಆಯ್ತಾ. ಸರ್ವೇ ಸಾಮಾನ್ಯವಾಗಿ ಅವರು ಪ್ರಶ್ನೆಗಳು ಮಾಡಿದ್ರೆ ಅದಕ್ಕೆ ಉತ್ತರ ಕೊಟ್ಟಿದ್ವಿ. ಅದರಿಂದ ಯಾರು ಆತಂಕಕ್ಕೊಳಗಾಗದ್ ಬೇಡ. ಒಳ್ಳೆಯದಾಗ್ಲಿ. ಥ್ಯಾಂಕ್ ಯು.